ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಗೃಹ ಸಾಲಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸರಣಿಯ ಇವತ್ತಿನ ಕಂತಿನಲ್ಲಿ ನಾವು ಪ್ರಾಪರ್ಟಿಯ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಏನು, ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ಏನು, ಯಾವುದರ ಆಧಾರದಲ್ಲಿ ಬ್ಯಾಂಕಲ್ಲಿ ಲೋನನ್ನು ಕೊಡ್ತಾರೆ ಮತ್ತು ಯಾವುದೆಲ್ಲ ಸೆಕ್ಯೂರಿಟೀಸನ್ನು ಕೊಡಬೇಕಾಗುತ್ತೆ ಇತ್ಯಾದಿ ವಿಚಾರಗಳನ್ನು ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಉಪಯುಕ್ತವಾದ ಮಾಹಿತಿಯನ್ನು, ಮಾರ್ಗದರ್ಶನವನ್ನು ನೀಡಲಿಕ್ಕೆ ಎಂದಿನಂತೆ ವಿಶ್ವನಾಥ್ ಅರಬಿಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿಶ್ವನಾಥ್ ಸರ್. ಅಂದ ಹಾಗೆ ಸರಣಿ ಬಹಳ ಚೆನ್ನಾಗಿ ಬರ್ತಾ ಇದೆ, ವೀಕ್ಷಕರಿಂದ ಕೂಡ ಒಳ್ಳೆಯ ಪ್ರತಿಕ್ರಿಯೆಗಳು ಕೂಡ ಸಿಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಪ್ರಾಪರ್ಟಿಯ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಏನು, ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಏನು, ಯಾವುದ ಆಧಾರದಲ್ಲಿ ಬ್ಯಾಂಕ್ ಲೋನ್ ಸಿಗುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ಹೇಳೋದಿದ್ರೆ. ಆಯಿತು. ಈಗ ಒಬ್ಬರು ಒಂದು ಪ್ರಾಪರ್ಟಿ ನೋಡಿದರು. ಓಕೆ, ಲೈವ್ ಎಕ್ಸಾಂಪಲ್, ಈಗ ಒಬ್ಬರು ನಮ್ಮ ಹತ್ರ ಬಂದಿದ್ದಾರೆ. ಪ್ರಾಪರ್ಟಿ ವ್ಯಾಲ್ಯೂ 2.25 ಕೋಟಿ. ಓಕೆ, 30-40 ಸೈಟ್ ಇದೆ, ಮನೆ ಇದೆ. 2.25 ಕೋಟಿ, ಸೈಟು ಮನೆ ಎರಡೂ ಇದೆ. ಓಕೆ, 2.25 ಕೋಟಿ. ಅದು ಆ್ಯಸ್ ಪರ್ ಸೇಲ್ ಅಗ್ರಿಮೆಂಟು ಇದೆ. ಮಾರ್ಕೆಟ್ ವ್ಯಾಲ್ಯೂ ಸಮ್ಟೈಮ್ಸ್ ಇಟ್ ಮೇ ಬಿ ಮೋರ್ ಇನ್ ದ ಸೆನ್ಸ್, ಕೆಲವು ಸಲ ಕೈಯಲ್ಲಿ ಕ್ಯಾಶ್ ಇದ್ದರೆ ಕೊಟ್ಬಿಡ್ತಾರೆ ಜನರು, ಹಾಗೆ ಕಮ್ಮಿ ಮಾಡ್ತಾರೆ ಸೇಲ್ ಅಗ್ರಿಮೆಂಟ್. ಮಾರ್ಕೆಟ್ ವ್ಯಾಲ್ಯೂ ಸಮ್ಟೈಮ್ಸ್ ವಿಲ್ ಬಿ ಮೋರ್. ಹೌದು. ಮಾರ್ಕೆಟ್ ವ್ಯಾಲ್ಯೂ ಇಸ್ ದ ವ್ಯಾಲ್ಯೂ ಪ್ರಿವೈಲಿಂಗ್ ವ್ಯಾಲ್ಯೂ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಕರೆಕ್ಟ್. ದಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ. ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಗವರ್ಮೆಂಟು ಆ ಏರಿಯಾದಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇಷ್ಟಕ್ಕೆ ಮಾಡಬೇಕು, ನೀವು ಇದ್ರ ಕಮ್ಮಿ ಮಾಡೋಕ್ಕಾಗಲ್ಲ, ಅದು ಗೈಡೆನ್ಸ್ ವ್ಯಾಲ್ಯೂ. ರಿಯಲೈಸೇಬಲ್ ವ್ಯಾಲ್ಯೂ ಹೇಳಿದ್ರೆ ನಾಳೆ ನಾನು ಮಾರಿದರೆ ನಮಗೆ ಇಷ್ಟು ದುಡ್ಡು ಬರುತ್ತೆ, ಅದು ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ 10 to 15% ಕಮ್ಮಿ ಇರುತ್ತೆ ನಿಮ್ಮ ಇದಕ್ಕಿಂತ, ಯಾವುದು ಇದ್ರ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂಗಿಂತ. ಆಮೇಲೆ ಡಿಸ್ಟ್ರೆಸ್ ಸೇಲ್ ವ್ಯಾಲ್ಯೂ ಹೇಳಿ ಬರುತ್ತೆ. ಅದು ಅಂದರೆ ನಾಳೆ ಅರ್ಜೆಂಟಾಗಿ ಮಾರಲೇಬೇಕು, ಏನು ಗತಿನೇ ಇಲ್ಲ, ಆ ಟೈಮ್ನಲ್ಲಿ ಇನ್ನೂ ಕಮ್ಮಿ ಬರುತ್ತೆ. ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅಂದರೆ ಆ ವ್ಯಾಲ್ಯೂಯೇಷನ್ ರಿಪೋರ್ಟಲ್ಲಿ ಪ್ರಾಪರ್ಟಿ ನೀವು ನಾನು ಹೇಳಿದಾಗ 2.25 ತೊಗೊಂಡ್ರು ಅದಕ್ಕೆ ಬರೋದಿಲ್ಲ. ಇವ್ರು ಏನು ಮಾಡ್ತಾರೆ, ಆ ರಿಯಲೈಸಬಲ್ ವ್ಯಾಲ್ಯೂ ಎಷ್ಟಿದೆ, ಫಾರ್ ಎಕ್ಸಾಂಪಲ್ 2.75 ಇರೋದು 2.5 ರಿಯಲೈಸಬಲ್ ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳಿ. ಅದರದ್ದು ನಿಮಗೆ 75%ವರೆಗೆ ಸಿಗುತ್ತೆ. ಅದರದ್ದು 75%. ಹೌದು, ಜನರಲ್ಲಿ ರಿಯಲೈಸಬಲ್ ವ್ಯಾಲ್ಯೂದ್ದು ಮೇಲೆ ಲೋನ್ ಸಿಗೋದು. ಓಹೋ, ಇದನ್ನ ವೀಕ್ಷಕರು ಬಹಳ ಅರ್ಥ ಮಾಡ್ಕೋಬೇಕು ಅಂತ ನಂಗೆ ಅನಿಸ್ತಾ ಇದೆ. ರಿಯಲೈಸಬಲ್ ವ್ಯಾಲ್ಯೂನ 75% ತನಕ ಲೋನ್ ಸಿಗುತ್ತೆ. 75% ಎಲ್ಲ 90ರಿಂದ ಕೆಲವು ಕಡೆಯಲ್ಲಿ 90 ಸಿಗುತ್ತೆ, 30 ಲಕ್ಷದವರೆಗೆ. ಓಕೆ, 75 ಲಕ್ಷದವರೆಗೆ ಆದರೆ 80% ಇದು ಲೋನ್ ಸಿಗುತ್ತೆ ರಿಯಲೈಸಬಲ್ ವ್ಯಾಲ್ಯೂ. 75 ಲಕ್ಷದ ಮೇಲಿದ್ರೆ ಮಾತ್ರ ಮಾರ್ಜಿನ್ ಚೇಂಜ್ ಆಗುತ್ತೆ, 25% ಕಟ್ಟಬೇಕಾಗುತ್ತೆ ಅವರು. ಓಕೆ ಓಕೆ, ದಟ್ ಇಸ್ ಮಾರ್ಜಿನ್. ಬಟ್ ಲೋನ್ ಸಿಗೋದು ರಿಯಲೈಸಬಲ್ ವ್ಯಾಲ್ಯೂ ಏನುಂಟು ಅದರದ್ದು ಸಿಗುತ್ತೆ, ಅದರ ಮೇಲೆ. ಒಂದು. ಎರಡನೇದಾಗಿ ಕನ್ಸ್ಟ್ರಕ್ಷನ್ ಮಾಡುವಾಗ, ಸೈಟ್ ತೊಗೊಳ್ಳಿ, ಕನ್ಸ್ಟ್ರಕ್ಷನ್ಗೆ ನಿಮ್ಗೆ ಲೋನ್ ಬೇಕು. ಕನ್ಸ್ಟ್ರಕ್ಷನ್ ಮಾಡುವಾಗ ಸ್ಯಾಂಕ್ಷನ್ ಪ್ಲ್ಯಾನ್ ಹಾಕ್ಕೊಳ್ಳೇಬೇಕು ನೀವು. ಸ್ಯಾಂಕ್ಷನ್ ಪ್ಲ್ಯಾನು ಪ್ಲಸ್ ಎಸ್ಟಿಮೇಟ್ ಫಾರ್ ಕನ್ಸ್ಟ್ರಕ್ಷನ್ ಫ್ರಮ್ ದ ಇಂಜಿನಿಯರ್, ಅದು ತೊಗೊಳ್ಬೇಕು. ಜನರಲ್ಲಿ ಕನ್ಸ್ಟ್ರಕ್ಷನ್ ನೀವು ಎಸ್ಟಿಮೇಟ್ ಕೊಟ್ಟು ಕೂಡಲೇ ಸ್ಯಾಂಕ್ಷನ್ ಪ್ಲ್ಯಾನ್ ಎಸ್ಟಿಮೇಟು ಇಟ್ ವಿಲ್ ಬಿ ಗಿವನ್ ಟು ದ ಅಪ್ರೂವ್ಡ್ ಪ್ಯಾನಲ್ ವ್ಯಾಲ್ಯೂಯರ್ ಆಫ್ ದ ಬ್ಯಾಂಕ್. ಅವರೆಲ್ಲ ವೆರಿಫೈ ಮಾಡಿ ಎಲ್ಲ ಸರಿ ಇದೆ, ಇಲ್ಲ ಇಷ್ಟು ಕಮ್ಮಿ ಆಗುತ್ತೆ ಹೇಳಿ ಅವರು ಒಂದು ಕೊಡ್ತಾರೆ ಇದು. ಅದ್ರ ಪ್ರಕಾರ ಕನ್ಸ್ಟ್ರಕ್ಷನ್ ಕಾಸ್ಟ್ ಇದ್ದು, ಈಗ ನಿಮ್ಮ ಸೈಟ್ ಆಲ್ರೆಡಿ ಇದೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ಫುಲ್ ಸಿಗುತ್ತೆ. ನೀವು ಒಂದು 4,000 ಪ್ರಕಾರ ಸ್ಕ್ವೇರ್ ಫೀಟಿಗೆ ಹಾಕಿ ಸಿಗೋಲ್ಲ, ಅದಕ್ಕೆ ಒಂದು ವ್ಯಾಲ್ಯೂ ಇದೆ, ಒಂದು 3,000ವರೆಗೆ ಸಿಗುತ್ತೆ. ನೀವು 4,000 ಕೊಟ್ಟರೆ 1,000 ನೀವು ಕಿಸೆಯಿಂದ ಹಾಕಿ, ಅದು ಕನ್ಸ್ಟ್ರಕ್ಷನ್ಗೂ ಸಪ್ರೇಟಾಗಿ ಎಸ್ಟಿಮೇಟ್ ಕೊಡಬೇಕು. ಸ್ಯಾಂಕ್ಷನ್ ಪ್ಲ್ಯಾನ್ ಇಸ್ ಎ ಮಸ್ಟ್. ಓಕೆ. ಮತ್ತು ಈಗ ಇನ್ನೊಂದು ಏನಂದರೆ ರೀಸೆಂಟ್ ಡೆವಲಪ್ಮೆಂಟ್ ಅಂದರೆ ಈ ಖಾತಾ ಇಲ್ಲದೆ ಯಾವುದೂ ರಿಜಿಸ್ಟ್ರೇಷನ್ಗಳು ಆಗ್ತಾಯಿಲ್ಲ. ಇದು ಬಹಳ ಬಿಲ್ಡರ್ ಹತ್ರ ಆಗಲಿ ಯಾರೇ ಇರಲಿ ಈ ಖಾತಾ ಬೇಕೇ ಬೇಕು. ಈ ಖಾತಾ ಇಲ್ಲದಿದ್ದರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಸೊ ಈ ಖಾತಾ ಆಗಿಲ್ಲ ಅಂದರೆ ತಕ್ಷಣ ಈ ಖಾತಾ ಮಾಡಿಕೊಂಡು ನಂತರ ಮಾಡಬೇಕು. ಈಗ ತುಂಬ ಪ್ರಾಪರ್ಟಿಗಳು ಡಿವಿಯೇಷನ್ ಇರೋದಿದೆ, ಅಲ್ಲಿ ಈ ಖಾತಾಗಳು ಸಿಗೋದು ಭಾರಿ ಕಷ್ಟ. ಅದು ಈ ಖಾತಾ ಬಂದರೂ ಕೂಡ ಬಿ ಖಾತಾ ಆಗ್ಬೋದು, ಈ ಖಾತಾ ಕೊಡ್ತಾರೆ ಹೇಳಿ ಗ್ಯಾರಂಟಿ ಇಲ್ಲ. ಜನರಲ್ಲಿ ಅದಕ್ಕೆ ನಾನು ಏನು ಮಾಡ್ತೇನೆ, OCCC ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು, ಆಕ್ಯುಪೇಷನ್ ಸರ್ಟಿಫಿಕೇಟ್, ಅದು ಎರಡೂ ಇದ್ದರೆ ಸ್ವಲ್ಪ ಪ್ರಿಫರಬ್ಲಿ ಗೋ ಫಾರ್ ಇಟ್. ಏನು ಡಿವಿಯೇಷನ್ ಇಲ್ಲದಿದ್ದರೆ ಭಾರಿ ಉತ್ತಮ, ಎಸ್ಪೆಷಲಿ ಅಪಾರ್ಟ್ಮೆಂಟ್ಸ್ಗಳು ಕಟ್ಟುವಾಗ. ರೀಸೆಂಟ್ಲಿ ನಾನು ಒಂದು 40-66ರಲ್ಲಿ 4 ಕಿಚನ್ ಕೊಡಲಿಕ್ಕೆ ಪರ್ಮಿಷನ್ ಇದೆ, ಗೌರ್ಮೆಂಟ್ ಗೈಡ್ಲೈನ್ಸ್. 8 ಕಿಚನ್ ಕಟ್ಟಿದ್ದಾರೆ. ಏನು ಮಾಡ್ತೀರಿ? ವೈಲೇಷನ್ ಆಯ್ತಲ್ಲ. ವೈಲೇಷನ್ ಆಯಿತು. ಲೋನ್ ಯಾರು ಕೊಡ್ತಾರೆ? ನ್ಯಾಷನಲೈಸ್ ಬ್ಯಾಂಕಲ್ಲಿ ಕೊಡೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ನ್ಯಾಷನಲೈಸ್ ಬ್ಯಾಂಕ್ ಹೋಗಬೇಕು ಹೇಳೋದು ಅದಕ್ಕೆ. ಪ್ರೈವೇಟಲ್ಲಿ ಕೊಡ್ಬೋದು. ಇವನ್ HDFC ಆಲ್ಸೋ ವಿಲ್ ನಾಟ್ ಗಿವ್. ಫ್ಲೆಕ್ಸಿಬಿಲಿಟಿ ಇದೆ ಅವ್ರ ಹತ್ರ, ಬಟ್ ಸರ್ಟನ್ ಲಿಮಿಟೇಷನ್ಸ್. ಕರೆಕ್ಟ್. ಲೀಗಲ್ ಎಕ್ಸ್ಪೆಕ್ಟ್ಸ್ ಎಲ್ಲ ದೇ ಆರ್ ದ ಮಾಸ್ಟರ್, ಅದರಲ್ಲಿ ಸಂಶಯ ಇಲ್ಲ. ಲೀಗಲ್ ಎಕ್ಸ್ಪೆಕ್ಟ್ ಎಲ್ಲ ಅವ್ರ ಮಾಸ್ಟರ್ಸ್, ಅದರಲ್ಲಿ ಸಂಶಯನೇ ಇಲ್ಲ. ಗೊತ್ತಾಯ್ತಲ್ಲ? ಕರೆಕ್ಟ್.
ಆದರೆ ಫ್ಲೆಕ್ಸಿಬಿಲಿಟಿ ದೃಷ್ಟಿಯಿಂದ ನೋಡಿದ್ರೆ ಫ್ಲೆಕ್ಸಿಬಿಲಿಟಿ ಕೆಲವು ಡಿವಿಯೇಷನ್ ಏನಾದ್ರು ಸ್ವಲ್ಪ ಟು ಸಮ್ ಎಕ್ಸ್ಟೆಂಟ್. ಈಗ ಈ ಖಾತಾಗಳು ಬರುತ್ತಲ್ಲ, ಅದರಲ್ಲಿ ಕೂಡ ಬಿ ಖಾತಾ ಎ ಖಾತಾ ಹೇಳಿ ಬರುತ್ತೆ, ಅವುಗಳಿಗೆ ಸಿಗೋದಿಲ್ಲ. ಈ ಖಾತಾದಲ್ಲಿ ಎ ಖಾತಾ ಇದ್ರೆ ಬರುತ್ತೆ, ನಮೂನೆ ಎ ಹೇಳಿ ಬರುತ್ತೆ ಕನ್ನಡದಲ್ಲಿ, ಓಕೆ, ಅದು ಸಿಗುತ್ತೆ. ನಮೂನೆ ಬಿ ಹೇಳಿದರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಿಗೋದಿಲ್ಲ. ಅದು ಸಿಗಬೇಕಾದ್ರೆ HDFC, ಕ್ಯಾನ್ ಫಿನಾನ್ಸು, LIC ಹೌಸಿಂಗ್ ಫೈನಾನ್ಸು ಅಲ್ಲಿ ಸಿಗುತ್ತೆ. ಇದೇ ಥರದ್ದು ಈಗ 2 ಕೇಸ್ ನಾನು ಮೊನ್ನೆ, ಅದರಲ್ಲಿ ಡಿವಿಯೇಷನ್ ಏನಿಲ್ಲ, ಎಲ್ಲ ಕರೆಕ್ಟ್ ಇದೆ. ಡಿವಿಯೇಷನ್ ಸ್ವಲ್ಪ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಒಂದು ಸಣ್ಣ 2 ಪೆಂಟ್ ಹೌಸ್ ಥರ ಕಟ್ಟಿದ್ದಾರೆ ಮೇಲೆ ಅಷ್ಟೇ ಡಿವಿಯೇಷನ್. ಓಕೆ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಆಗೋದಿಲ್ಲ, HDFCಯಲ್ಲೂ ಆಗೋದಿಲ್ಲ. ಅದು ಕಡೆಗೆ HDFC ಕಡೆಗೆ ಲೀಗಲಿ ಕರೆಕ್ಟ್ ಇದೆ ನೋಡ್ತಾರೆ ಅವ್ರು, ಲೀಗಲ್ ಕರೆಕ್ಟ್ ಇದೆ, ಮೊನ್ನೆ ಆಯ್ತು ಸ್ಯಾಂಕ್ಷನ್. ಓಕೆ ಸರ್, ಇವಾಗ ಅದು ಬಿ ಖಾತಾ. ಲ್ಯಾಂಡ್ ಇರೋದು ಎ ಖಾತಾನೇ, ಫ್ಲ್ಯಾಟ್ ಬಂದಿರೋದು ಬಿ ಖಾತಾ ಅಂದರೆ ಬಿಕಾಸ್ ಆಫ್ ದ ಡಿವಿಯೇಷನ್. ಓಹೋ, ಸೊ ಡಿವಿಯೇಷನ್ ಇಲ್ಲದ ಹಾಗೆ ನೋಡುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಏನಂದರೆ ಸ್ಯಾಂಕ್ಷನ್ ಪ್ಲ್ಯಾನ್ ಪ್ರಕಾರ ಕಟ್ಟಿದ್ದಾರ ನೋಡಬೇಕು. ನಿಮ್ಗೆ ವರ್ಕಿಂಗ್ ಪ್ಲ್ಯಾನ್ ಕೊಟ್ಟು ಇದೇ ಪ್ಲ್ಯಾನ್ ಹೇಳ್ಬೋದು, ಅಲ್ಲ, ಸ್ಯಾಂಕ್ಷನ್ ಪ್ಲ್ಯಾನ್ ಪ್ರಕಾರ ಈಚ್ ಫ್ಲೋರಿಗೆ ಏನು ಕಟ್ಟಬೇಕು ಅದು ಅದರಲ್ಲಿರುತ್ತೆ. ಓಕೆ, ಸೊ ಇದೆಲ್ಲ ಇವನ್ ಸೆಟ್ ಬ್ಯಾಕ್ ಡಿವಿಯೇಷನ್ಸ್ ಟು ಸಮ್ ಎಕ್ಸ್ಟೆಂಟ್ ಇಸ್ ಓಕೆ. ಅಂದರೆ ಜಾಗ ಆ ಕಡೆ 3 ಫೀಟ್ ಈ ಕಡೆ 3 ಫೀಟ್ ಬಿಟ್ಟಿಲ್ಲ, ಟು ಸಮ್ ಎಕ್ಸ್ಟೆಂಟ್ ಓಕೆ ಇಟ್ ಈಸ್. ಓಕೆ, ನಾ ಹೇಳುವಂಥದ್ದು ಈಗ ಇದೆಲ್ಲ ಸಾಮಾನ್ಯ ಖರೀದಾರಿಗೆ ಅಥವಾ ಫಸ್ಟ್ ಟೈಮ್ ಮನೆ ಬೈ ಮಾಡೋರಿಗೆ ಗೊತ್ತಿಲ್ಲ ಅಂತ ಇದ್ರೆ ಅವ್ರು ಏನು ಮಾಡಬೇಕಾಗುತ್ತೆ, ಯಾರನ್ನ ಕನ್ಸಲ್ಟ್? ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಅಡ್ವೊಕೇಟ್ ಇರೋದು ಯಾಕೆ, ಅಡ್ವೊಕೇಟ್ ನಮ್ಮಂಥವ್ರು ಕನ್ಸಲ್ಟ್ ಮಾಡುವುದಿಲ್ಲ. ನನಗೂ ಲಾ ಪಾಯಿಂಟ್ ನಮಗೂ ಗೊತ್ತಿರೋಲ್ಲ. ಓಕೆ, ನಾವು ಡಿವಿಯೇಷನ್ ಇದೆ ಏನಾದ್ರು ಹೇಳ್ಬೋದು ಪ್ಲ್ಯಾನ್ ನೋಡಿದರೆ. ಕರೆಕ್ಟ್, ಅಂದರೆ ಒಂದು ಅಡ್ವೊಕೇಟ್ ಕಂಡು ಖಂಡಿತವಾಗಿ ಪ್ರಾಪರ್ಟಿ ಪೇಪರ್ಸ್ ಕೊಡುವಾಗ, ಫ್ಲ್ಯಾಟ್ ಎಲ್ಲ ಬುಕ್ ಮಾಡುವಾಗ ಅದು ಮಾಡಲೇಬೇಕು. ಕರೆಕ್ಟ್, ಈವನ್ ರೀಸೇಲ್ ಫ್ಲ್ಯಾಟ್ ತೊಗೊಳ್ಳುವಾಗಲೂ ಮಾಡಲೇಬೇಕು. ಈಗ ನಾನು ನಿಮ್ಗೆ ಹೇಳಿದಾಗ ಒಂದು ಕಡೆಯಲ್ಲಿ ಅದು ರೀಸೇಲ್ ಮಾಡಿದ್ದಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇರೆ ಬ್ಯಾಂಕಲ್ಲಿದೆ, ಇವರು ಲೋನ್ ತೊಗೊಂಡು ಇವ್ರ ಹೆಸರಿಗೆ ಪೇಪರ್ ಇವರದ್ದು ಕರೆಕ್ಟ್ ಇದೆ, ಲಾಯರ್ ಕೊಡುವಾಗ ಅದು ಒರಿಜಿನಲ್ ಮದರ್ ಡಾಕ್ಯುಮೆಂಟ್ಸ್ ನೋಡಬೇಕು. ಇಲ್ಲ, ಇವರಿಗೂ ಗೊತ್ತಿಲ್ಲ. ಬ್ಯಾಂಕ್ನವರು ಅಟ್ಯಾಚ್ಮೆಂಟಿಗೆ ಬಂದರು, ಯಾಕಂದ್ರೆ ಯಾರು ಲೋನ್ ಕೊಟ್ಟಿದ್ದಾರೆ ಜಾಗ ತೊಗೊಳ್ಳುವಾಗ ಅವ್ರಿಗೆ ಗೊತ್ತಿದೆ, ಅಟ್ಯಾಚ್ಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಮನೆ ಖಾಲಿ ವಿತ್ ಪೊಲೀಸ್. ನಾನು ಹೋಗಬೇಕಾಯ್ತು. ಸರ್, ಈಗ ಇನ್ನೊಂದು ಪ್ರಶ್ನೆ, ಈಗ ಒಬ್ಬರು ಒಂದು ಹಳೆ ಫ್ಲ್ಯಾಟನ್ನು ಬೈ ಮಾಡ್ತಾರೆ, ಇದು ಸೆಕೆಂಡ್ ರೀಸೇಲ್ಗೆ. ಸೊ ಅಂಥ ಟೈಮಲ್ಲಿ ಅದು ಆ ವ್ಯಕ್ತಿ ಅಕಸ್ಮಾತ್ ಇವರಿಗೆ ಹೇಳದೆ ಯಾವುದೋ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ರೆ ಈ ಖರೀದಿದಾರರಿಗೆ, ಯಾರು ಆ ಮನೆಯ ಬೈ ಮಾಡ್ತಾರೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಇರೋದು ಅಡ್ವೊಕೇಟ್ಸ್ ಇರೋದು. ಅದಕ್ಕೆ ಅಡ್ವೊಕೇಟ್ಸ್ ಆರ್ ಲೀಗಲ್ ಒಪಿನಿಯನ್ ಕೊಡುವಾಗ ಮದರ್ ಡಾಕ್ಯುಮೆಂಟ್ ಎಲ್ಲ ದಾಖಲೆ ಪತ್ರಗಳು ಒರಿಜಿನಲ್ ಉಂಟಾ ಇಲ್ಲ ಹೇಳಿ ನೋಡಿ ಬರೆದು ಕೊಡಬೇಕು ಅವರು. ಅಲ್ಲ, ಈಗ ಮದರ್ ಡಾಕ್ಯುಮೆಂಟಲ್ಲಿ ಬೇರೆ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದಾರೆಲ್ಲ ಗೊತ್ತಾಗುತ್ತಾ? ಅದು ಎನ್ಕಂಬರೆನ್ಸ್ ಸರ್ಟಿಫಿಕೇಟಲ್ಲಿ ಗೊತ್ತಾಗಬೇಕು ಮಾರ್ಟ್ಗೇಜ್ ಮಾಡಿದರೆ. ಓಕೆ, ಕೆಲವು ಬ್ಯಾಂಕ್ನವ್ರು ಮಾರ್ಟ್ಗೇಜ್ ಮಾಡಲ್ಲ, ಸಿಂಪಲ್ ಮಾರ್ಟ್ಗೇಜ್ ಮಾಡ್ತಾರೆ, ನಿಮ್ಮ ಹತ್ರ ಇರೋ ಕಾಗದ ಪತ್ರ ತೆಗೆದುಕೊಂಡು ಇಟ್ಕೊಳ್ತಾರೆ. ಓಹೋ, ಆಗ ನಿಮ್ಗೆ ECL ಬರೋದಿಲ್ಲ. ಅದು ಈ 3 ಜನರಿಗೆ ಅದು ಗೊತ್ತಾಗಲಿಲ್ಲ, ಯಾಕಂದರೆ ECL ಬಂದಿಲ್ಲ. ಅಲ್ಲ, ಈಗ ECL ಅವ್ರು ಲೋನು ತೊಗೊಂಡಿಲ್ಲ ಬ್ಯಾಂಕಿಂದ. ಓಕೆ, ಈಗ ಸರ್, ಈಗ ECL ಬಂದಿಲ್ಲ, ಅವರು ಬೇರೆ ಲೋನ್ ತಗೊಂಡಿದ್ದಾರೆ ತಾವು ಹೇಳಿದಾಗೆ, ಅಂಥ ಟೈಮಲ್ಲಿ ಹೆಂಗೆ ಗೊತ್ತಾಗೋದು ಅಂತ? ಅದು ಫಸ್ಟ್ ಯಾರದ್ದು ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಅವರದ್ದು ರೈಟ್ಸ್ ಫಸ್ಟ್, ಅವ್ರದ್ದು ಲೋನ್ ಕ್ಲಿಯರ್ ಆದಮೇಲೆ ಮಾತ್ರ ಇವ್ರಿಗೆ ಬರೋದು. ಸೊ ಅಂದರೆ ಆ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡು ಅದನ್ನ ಚೆಕ್ ಮಾಡಿನೇ ಮುಂದೆ ಬರಿಬೇಕು. ಹೌದು. ಈಗ ಕೆಲವು ಕಡೆಯಲ್ಲಿ ಒಂದು 15-20 ವರ್ಷ ಆದಮೇಲೆ ಮದರ್ ಡಾಕ್ಯುಮೆಂಟ್ ಜಾಸ್ತಿ ಗಮನ ಕೊಡೋದಿಲ್ಲ. ಕರೆಕ್ಟ್, ಬಟ್ ಅದನ್ನ ಗಮನ ಕೊಡಬೇಕು. ಈ ಪರ್ಟಿಕ್ಯುಲರ್ ಕೇಸ್ ನಾನು ನೋಡುವಾಗ 3-4 ಮನೆ ಕಟ್ಟಿರೋದು, ಇದರಲ್ಲಿ ಈಗ ಆಲ್ರೆಡಿ ಇದು 15 ವರ್ಷ 8-10 ವರ್ಷ ಆಗಿದೆ. ಅದರಲ್ಲಿ ಒಬ್ಬರು ಮಾತ್ರ ಲೋನ್ ತೊಗೊಂಡ, 3 ಜನ ಲೋನ್ ತೊಗೊಂಡಿಲ್ಲ, ನಮ್ಮ ಹತ್ರ ಇರೋ ದುಡ್ಡು ಹಾಕಿದ್ರು. ಅಲ್ಲ, ಸಾಕಷ್ಟು ಈ ಥರ ಘಟನೆಗಳು ಆಗಿದೆ, ಖಂಡಿತ ಆಗಿರುತ್ತೆ, ನಮ್ಗೆ ಗೊತ್ತಿರೋಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಒಂದು ಘಟನೆ ಆಗಿರೋದು, ಲೋನ್ ತಗೊಂಡು ಎಕ್ಸಾಂಪಲ್. ಹೌದು, ಯಾವತ್ತೋ ಒಂದು ದಿವಸ ಬ್ಯಾಂಕ್ನವರು ಜಪ್ತಿಗೆ ಬರ್ತಾರೆ, ಲೋನ್ ಕಟ್ಟಿಲ್ಲ. ಹೌದು, ಇವ್ರಿಗೆ ಗೊತ್ತೇ ಇರಲ್ಲ. ಇವನ್ ಕಾಗದ ಪತ್ರಗಳು ಡುಪ್ಲಿಕೇಟ್ ಮಾಡಿ ತಗೊಳ್ಳೋದಿದೆ, ಅದರಲ್ಲಿ ಕೂಡ ಕೇಸ್ಗಳಿದೆ. ಅದರಲ್ಲಿ ಕೆಲವು ಸಲ ಅಡ್ವೊಕೇಟ್ಗಳು ಸರಿಯಾಗಿ ನೋಡಿರಲ್ಲ, ಇಲ್ಲಾದ್ರೂ ಒಂದು ಕ್ಲಾಸ್ ಹಾಕಿರ್ಬೋದು, ಒರಿಜಿನಲ್ ನಮ್ಗೆ ತೋರಿಸ್ಬೇಕು ಲೋನ್ ಆದಮೇಲೆ ಹೇಳಿ, ಅದೆಲ್ಲ ಇರುತ್ತೆ. ದೊಡ್ಡ ದುರದೃಷ್ಟವಶಾತ್ ದೊಡ್ಡ ಪ್ರಮಾದವೇ ಆಗುತ್ತೆ. ಅದಕ್ಕೆ ಕಾಗದ ಪತ್ರಗಳು ನಿಜವಾಗ್ಲೂ ಏನು ಬೇಕು, ಕಾಗದ ಪತ್ರಗಳು ಸರಿ ಇರುವ ಥರ ನೋಡ್ಕೊಳ್ಳಿ. ಒಂದು ಸರಿ ಇರಬೇಕು, ಇನ್ನೊಂದು 2 ಲಾಯರ್ಗಳ ಹತ್ರ ಹೋಗಿ ನೋಡುವಂಥದ್ದು ಒಳ್ಳೆಯದಾ ಅಂತ. ಸೆಕೆಂಡ್ ಒಪಿನಿಯನ್ ತೊಗೊಂಡ್ರೆ ನಿಮ್ಗೆ ಚಾರ್ಜ್ ಬೀಳುತ್ತಲ್ಲ. ಲಾಯರ್ಗಳು ಏನು ಮಾಡಿದ್ರು ಒಂದು 5,000 ಮಿನಿಮಮ್ ತೊಗೊಳ್ತಾರೆ. ಓಕೆ, ಕೆಲವು ಲಾಯರ್ಗಳಿಗೆ ನಾವು ಬ್ಯಾಂಕಿನ ಪ್ಯಾನಲಲ್ಲಿ ಇರುವವರಿಗೆ ನಾವು ಹೇಳ್ತೇವೆ, ಇವರಿಗೆ ನೋಡಿ ಇಷ್ಟರಲ್ಲೇ ಮಾಡಿ ಕೊಡಬೇಕು, ಯಾಕಂದರೆ ನಾಳೆ ಅವರು ತೊಗೊಳ್ಳುವಾಗ ನಿಮ್ಮ ಹತ್ರನೇ ಬರ್ತಾರೆ, ಇನ್ನೇನು ಮಾಡ್ತಾರೆ ಪಾಪ. ಸರ್, ಈಗ ಇನ್ನೊಂದು ಪ್ರಶ್ನೆ, ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು ಅಥವಾ ರೆಪ್ಯೂಟೆಡ್ HDFC ಈ ಥರ ದೊಡ್ಡ ಬ್ಯಾಂಕ್ಗಳಲ್ಲಿ ತಗೊಂಡ್ರೆ ಅಲ್ಲಿ ಆಲ್ರೆಡಿ ಲಾಯರ್ ತುಂಬ ನೀಟಾಗಿ ಡಾಕ್ಯುಮೆಂಟ್ ಪರಿಶೀಲನೆ ಮಾಡೋದು, ನಾವು ಮತ್ತೆ ತಿರ್ಗಿ ಮಾಡಬೇಕಾ? ಅವಶ್ಯಕತೆ ಇಲ್ಲ, ಅವ್ರು ಮಾಡಿದ್ರೆ ಅವಶ್ಯಕತೆ ಇಲ್ಲ. ಆದರೆ ನೀವು ಅಪ್ಲಿಕೇಶನ್ ಮಾಡುವಾಗ
ಅವರು ಅದ್ರ ಮೇಲೆ ಮಾಡೋದು. ಲೋನ್ ತಗೊಳ್ಳೋ ಮೊದಲು ಮಾಡ್ತಾರೆ ಅವರು. ನೀವು ಅಡ್ವಾನ್ಸ್ ಕೊಟ್ಟಿರ್ತೀರಿ ಇಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡುವಾಗ 30 ಲಕ್ಷ ಕೊಟ್ಟಿದ್ದೀರಿ, ಆಯಿತು ಒಂದು ಕೇಸ್ನ ಇನ್ನೊಂದು ಕೇಸ್ ಹೇಳ್ತೀನಿ ನಾನು. ಕರೆಕ್ಟ್. ಪಾರ್ಟಿ ಯಾವುದೋ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಲೋನ್ ಇದೆ ಹೇಳಿದರು, ಎಲ್ಲ ತಂದರು. ಬಾಡಿಗೆಗೆ ಮನೆ ಕೊಟ್ಟಿದ್ದಾರೆ ಹೇಳಿ, ಬಾಡಿಗೆ ಕೊಟ್ಟಿಲ್ಲ ಅವರು, ಲೀಸಿಗೆ ಕೊಟ್ಟಿದ್ದಾರೆ 25 ಲಕ್ಷ. ಓಕೆ, 25 ಲಕ್ಷ ನೀವು ಕೊಟ್ಟು ಬಿಡಿಸ್ಕೊಳ್ಳಿ ಹೇಳಿದರು. ಏನು ಮಾಡ್ತೀರಿ ಈಗ? ಕರೆಕ್ಟ್. ಏನೇನೋ ಆಗುವ ಸಾಧ್ಯತೆ ಇವನ್ ಬಾಡಿಗೆ ಸಾಧ್ಯತೆಗಳಿರುತ್ತೆ. ಕಾಗದ ಪತ್ರಗಳಿದ್ರು, ಇದು ಲೈವ್ ಎಕ್ಸಾಂಪಲ್, ಇದು ಲೀಸ್ಗೆ ಕೊಟ್ಟಿರೋದು. ಬಾಡಿಗೆ ಇದ್ದಾರೆ ಕರೆಕ್ಟು, ರೆಂಟಲ್ ಅಗ್ರಿಮೆಂಟ್ ತೊಗೊಳ್ಳಿ ಅವ್ರ ಹತ್ರ, ಲೀಸ್ ಕೊಟ್ಟಿದ್ದಾರೆ ಏನು ಹೇಳಿ ಗೊತ್ತಾಗಬೇಕಲ್ಲ. ಇದು ಲೈವ್ ಆಗಿರೋದು, ಇದು ಕೇಸು. 25 ಲಕ್ಷ ಕೈಯಿಂದ ಹಾಕೋದು ಯಾರು ಹಾಕ್ತಾರೆ? ಹೌದು. ಸೊ ಅಂದರೆ ಇಲ್ಲಿ ದಾಖಲೆಗಳ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸಬೇಕಾಗತ್ತೆ ಅನ್ನುವಂಥದ್ದು ಕಡೆಗೆ ದೇವರೇ ಕಾಪಾಡಬೇಕು ಎಲ್ಲ ವಿಷಯದಲ್ಲೂ, ಅದರಲ್ಲಿ ಒಂದು ಸಂಶಯ ಇಲ್ಲ. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ನಿಜ ನಿಜ. ಸರ್, ಇವಾಗ ಹೋಮ್ ಲೋನ್ಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಬೆನಿಫಿಟ್ ಏನೆಲ್ಲ ಸಿಗುತ್ತೆ ಅಂದರೆ, ಅನೇಕ ಮಂದಿ ಅಂದ್ಕೊಂಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋಮ್ ಲೋನ್ ಪಡೆಯುವಂಥ ಅವರು ಕೂಡ ಇದ್ದಾರೆ. ಹಾಗಾಗಿ ಯಾವ ರೀತಿಯ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗುತ್ತೆ, ಅದರ ಪ್ರಯೋಜನವನ್ನು ಹೇಗೆ ಪಡ್ಕೊಳ್ಬೇಕಾಗತ್ತೆ ಅಂತ? ಟ್ಯಾಕ್ಸ್ ಬೆನಿಫಿಟ್ಟು ನಿಮಗೆ ಮೊದಲು ಹಳೆ ರೀಜನ್ ಪ್ರಕಾರ 2 ಲಕ್ಷದವರೆಗೆ ಇಂಟ್ರೆಸ್ಟ್ ಇನ್ಕಮ್ಮು ತೋರಿಸ್ಬೋದಿತ್ತು, ಅಷ್ಟು ಕನ್ಸೆಷನ್ ಸಿಗ್ತಿತ್ತು. ಓಕೆ, 2 ಲಕ್ಷ ಬಡ್ಡಿ ಎವ್ರಿ ಇಯರ್ ಹಳೆ ತೆರಿಗೆ ಪದ್ಧತಿ ಪ್ರಕಾರ. ಹೊಸ ತೆರಿಗೆ ಪದ್ಧತಿ ಪ್ರಕಾರ ಅಂಡರ್ 80C ಹೇಳಿ ಬರುತ್ತೆ, ಅದರಲ್ಲಿ 1.5 ಲಕ್ಷದವರೆಗೆ ಸಿಗುತ್ತೆ, ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಪ್ಲಸ್ ಇನ್ಕ್ಲೂಸಿವ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಇಫ್ ಎನಿ. ಹೊಸ ಪದ್ಧತಿಯಲ್ಲೂ ಇದೆಯಾ? ಇದೆ, ಆದರೆ 1.5 ಲಕ್ಷದವರೆಗೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಈಗ PPF ಹಾಕ್ತೀರಿ, NSCಗಳು ಹಾಕ್ತೀರಿ ಸೇವಿಂಗ್ ಮಾಡಲಿಕ್ಕೆ. ಮೊದಲು ಅದು 1.5, ಇದು 2, 3.5 ಸಿಗ್ತಿತ್ತು. ಈಗ ಅದಿಲ್ಲ. ಇಲ್ಲಿ ಹೊಸ ರೀಜಮಲ್ಲಿ 1.5 ಸಿಗುತ್ತೆ. ಓಕೆ, ಇನ್ವೆಸ್ಟ್ಮೆಂಟು ಇದು 2 ಸೇರಿಸಿ. ಸರ್, ಇವಾಗ ಒಂದು ನಿರ್ಮಾಣ ಹಂತದಲ್ಲಿರುವ ಫ್ಲ್ಯಾಟನ್ನು, ಮನೆಯನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ EMI ಯಾವಾಗಿಂದ ಶುರು ಆಗುತ್ತೆ, ಮೊರಟೋರಿಯಂ ಪೀರಿಯಡ್ ಅನ್ನುವಂಥದ್ದು ಏನಾದ್ರು ಇದೆಯಾ? ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಅಂತ. ಎಕ್ಸ್ಪೆಷಲಿ ನಾವು ಫ್ಲ್ಯಾಟ್ಗಳು ಬುಕ್ ಮಾಡುವಾಗ ಅದಕ್ಕೆ ಒಂದು ಇಷ್ಟೇ ಪೀರಿಯಡ್ ರೇರ ಹೇಳಿದೆ, ಅದ್ರ ಪ್ರಕಾರ ಇಷ್ಟೇ ಪೀರಿಯಡಲ್ಲಿ ನಾವು ಕಂಪ್ಲೀಟ್ ಮಾಡಿ ಕೊಡ್ತೇವೆ ಹೇಳಿದ್ದಾರೆ. ಓಕೆ, ನಾನು ಆಗಲೇ ಹೇಳಿದ ಪ್ರಕಾರ ಮನುಷ್ಯನಿಗೆ ಆ ರಿಜಿಸ್ಟ್ರೇಷನು, ಇಂಟೀರಿಯರ್ಸ್ ಎಲ್ಲ ದುಡ್ಡು ಬೇಕಾಗುತ್ತೆ. ಆದ್ದರಿಂದ ಅಲ್ಲಿ ಒಂದು ಪ್ರೊವಿಷನ್ ಹೇಳಿದರೆ ನೀವು EMI ಕಟ್ಟುವ ಅವಶ್ಯಕತೆ ಇಲ್ಲ. ಅದು ನಿಮಗೆ 18 ತಿಂಗಳಿಂದ 36 ತಿಂಗಳವರೆಗೆ ಸಿಗುತ್ತೆ. ಆ ಪೀರಿಯಡಲ್ಲಿ ದುಡ್ಡು ಬ್ಯಾಂಕಿಂದ ಎಷ್ಟು ರಿಲೀಸ್ ಆಗಿದೆ ಆ ಬಡ್ಡಿಯನ್ನು ನೀವು ಎವ್ರಿ ಮಂತ್ ಫಸ್ಟ್ ವೀಕಲ್ಲಿ ಕಟ್ಟಿದರೆ ಸಾಕಾಗುತ್ತೆ. ಓಕೆ, ಸೊ ನಿಮ್ಮ ಮನೆ ರೆಡಿ ಆಗುವಾಗ ನೀವು 75 ಲೋನ್ ತೊಗೊಂಡಿದ್ದೀರಿ, 75 ಲಕ್ಷ ಮಾತ್ರ ಇರುತ್ತೆ 36 ತಿಂಗಳವರೆಗೆ. ಬೇಕಾದ್ರೆ ಬಡ್ಡಿ ಎಲ್ಲ ಕಟ್ಟಿರ್ತೀರಿ ನೀವು. ಅದು ಬಡ್ಡಿ ಕಟ್ಕೊಂಡು ಹೋಗೋದು ಉತ್ತಮ. ಯಾಕೆ ಹೇಳಿದ್ರೆ ಬ್ಯಾಂಕ್ನವರು ಕಟ್ಟಬೇಕು ಹೇಳ್ತಾರೆ. ಎರಡನೇದಾಗಿ ಕಟ್ಟಿಲ್ಲದ ಬಡ್ಡಿ ಮೇಲೆ ಬಡ್ಡಿ ಬೀಳುತ್ತೆ. ಆ ಮೊರಟೋರಿಯಂ ಪೀರಿಯಡ್ ತೊಗೊಳ್ಳೋ ಉದ್ದೇಶ ಏನಿದೆ, ನಿಮಗೆ ಉಳಿದದ್ದು ಅಷ್ಟು ನಿಮ್ಮ ಹತ್ರ ಕ್ಯಾಶ್ ಜನರೇಟ್ ಆಗಿರುತ್ತೆ. ಎಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ಗೆ, ಇಂಟೀರಿಯರ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ನಿಮಗದು. ಕರೆಕ್ಟ್. ಕೆಲವರಿಗೆ ನಾವು EMI ಕಟ್ತೇವೆ, ಕಟ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾರೆ. ಹೌದು, ದುಡ್ಡು ಇಟ್ಕೊಂಡ್ರೆ ನೀವು ಸೇವಿಂಗ್ಸ್ ಮಾಡಿ, ಇಲ್ಲ ಮ್ಯೂಚುವಲ್ ಫಂಡಿಗೆ ಹಾಕಿ ಸಿಪ್ ಮ್ಯೂಚುವಲ್ ಫಂಡ್ಸ್ ಹಾಕಿ ಅದರಲ್ಲಿ ರಿಟರ್ನ್ಸ್ ಬರುತ್ತೆ. ಹೇಗಿದ್ದು ಕರೆಕ್ಟ್. ಸರ್, ಇವಾಗ ಮರುಪಾವತಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಿದ್ರೆ ಅದು ಯಾವಾಗಿಂದ ಶುರು ಆಗುತ್ತೆ, ಆಮೇಲೆ ಪ್ರಿನ್ಸಿಪಲ್ ಯಾವಾಗಿಂದ ಕಟ್ಟಾಗುತ್ತೆ, ಬಡ್ಡಿ ಯಾವಾಗಿಂದ ಕಟ್ಟಾಗುತ್ತೆ ಅನ್ನೋಂಥದ್ದು ಒಂದು. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಏನಂತಂದರೆ, ಈಗ ಕೆಲವರು ಅಂದ್ಕೊಳ್ತಾರೆ ನಾವು ಸ್ವಲ್ಪ ಹಣ ಆದಾಯ ಜಾಸ್ತಿ ಆದಾಗ ಪ್ರೀಪೇಮೆಂಟನ್ನು ಮಾಡಿ ಇದು ಮಾಡುವಂಥದ್ದು ಒಳ್ಳೆಯದಾ, ಅಥವಾ ಈಗ ಒಂದು 20-30 ವರ್ಷ ಲೋನ್ ಇದ್ದರೆ ಅಷ್ಟೂ ವರ್ಷ ಕಟ್ಕೊಂಡು ಹೋಗುವಂಥದ್ದು ಒಳ್ಳೆಯದಾ ಅನ್ನುವಂಥದ್ದು, ಯಾವುದು ಬೆಸ್ಟ್ ಅಂತ ಹೇಳಿ? ಜನರಿಗೆ 30 ವರ್ಷ ಹೇಳ್ಕೊಂಡ್ರೆ ನಾನು ಇಷ್ಟು ಬಡ್ಡಿ ಕಟ್ತೇನೆ ಹೇಳಿ 30 ವರ್ಷ ಯಾರೂ ಇಟ್ಕೊಳ್ಳಲ್ಲ ಅದನ್ನು ದೇವ್ರ ದಯಿಂದ. ನೀವು ಹೇಳಿದ ಹಾಗೆ ಒಬ್ರಿಗೆ 1 ಲಕ್ಷ ಕೈಗೆ ಬಂತೀಗ, ಅವಶ್ಯಕತೆ ಇಲ್ಲ, ತಂದೆಯವರ ಯಾರೋ ಕೊಟ್ಟರು, ನಿಮ್ಗೆ ಅದು ದುಡ್ಡು FD ಮಾಡುವ ಅವಶ್ಯಕತೆ ಇಲ್ಲ. ಲೋನಿಗೆ ಹೋಗಿ ಅಸ್ಲಿಕ್ಕೆ ಪ್ರಿನ್ಸಿಪಲ್ಗೆ ಅಡ್ಜಸ್ಟ್ ಮಾಡಬೇಕು. ಅಡ್ವಾನ್ಸ್ ಪೇಮೆಂಟ್ ಟವರ್ಡ್ಸ್ ಪ್ರಿನ್ಸಿಪಲ್, ಅಡ್ವಾನ್ಸ್ EMI ಅಲ್ಲ, ಟವರ್ಡ್ಸ್ ಪ್ರಿನ್ಸಿಪಲ್. ಸೊ ಅದನ್ನು ಕ್ಲಿಯರಾಗಿ ಎಲ್ಲ ಹೌದು, ಪ್ರಿನ್ಸಿಪಲ್ಗೆ ಹೋಗುತ್ತೆ, ಜನರಲ್ಲಿ ಹೋಗುತ್ತೆ ಪ್ರಿನ್ಸಿಪಲ್. ಓಕೆ, ಅಷ್ಟು ಅಂದರೆ ಆ ದಿವಸದಿಂದ ನಿಮಗೆ 1 ಲಕ್ಷಕ್ಕೆ ಬಡ್ಡಿ ಕಮ್ಮಿ ಆಗುತ್ತೆ ಆಟೋಮೆಟಿಕ್ಕಾಗಿ. EMI ವಿಲ್ ಕಂಟಿನ್ಯೂ ಟು ಬಿ ದ ಸೇಮ್, EMI ಚೇಂಜ್ ಆಗೋಲ್ಲ, ಬಟ್ ನಿಮ್ಮ ಟೆನ್ಯೂರ್ ಬೇಗ ಕ್ಲೋಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಅದು ಸರ್, ಈಗ ಈ ಆಪ್ಷನ್ ಯಾವಾಗಿಂದ ಶುರು ಆಗುತ್ತೆ ಲೋನ್ ಸ್ಟಾರ್ಟ್ ಆಗಿ? ಎನಿ ಟೈಮ್ ಯು ಕ್ಯಾನ್, ಲೋನ್ ಸ್ಟಾರ್ಟ್ ಆಗಿ ತೊಗೊಂಡು ಕೂಡಲೇ ಮಧ್ಯದಲ್ಲಿ ಕಟ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ಒಂದು ಬಟ್ ತಿರ್ಗಾ ತೆಗಿಲಿಕ್ಕೆ ಆಗೋದಿಲ್ಲ ನಿಮ್ಗೆ ಅದರಿಂದ. ಓಕೆ, ನೀವು ನಾವು ಒಂದು 10 ಲಕ್ಷ ಬ್ಯಾಂಕಿಂದ ತೊಗೊಂಡ್ರೆ ನಾವು 5 ಲಕ್ಷ ಕಟ್ಟಿದರೆ ನಮ್ಗೆ ಇನ್ನೊಂದು ನಾವು ಕಟ್ಟಿದ್ದೇವೆ 5 ಲಕ್ಷ ಕೊಡಿ, ಆಗೋದಿಲ್ಲ. ಅದು ಮ್ಯಾಕ್ಸ್ ಗೇನಲ್ಲಿ ಆಗುತ್ತೆ. ಓಕೆ, ಆದರೆ ಅಲ್ಲಿ ಬಡ್ಡಿ ದರ ನೀವು 0.25 ಅಂದರೆ ಲಕ್ಷಕ್ಕೆ 15 ರೂಪಾಯಿ ಜಾಸ್ತಿ ಕಟ್ತೀರಿ ತಿಂಗಳ. ಓಕೆ,
ಅದು ಕೂಡ ಓನ್ಲಿ ಆಫ್ಟರ್ ದ ರಿಜಿಸ್ಟ್ರೇಷನ್ ದಟ್ ಕಮ್ಸ್ ಟು ಮಾರ್ಕ್ಸ್ ಗೇನ್ ಹೇಳೋದು. ಓಕೆ. ಸೊ ಅಂದರೆ ಸಾಧ್ಯವಾದಾಗ ಇನ್ಕಮ್ ಜಾಸ್ತಿ ಇದ್ದಾಗ ಅಥವಾ ಏನೋ ಅಡಿಷನಲ್ ಇನ್ಕಮ್ ಬಂದಾಗ ಹಾಕಿ ನಾವು ಕ್ಲೋಸ್ ಮಾಡುವಂಥದ್ದು ಒಳ್ಳೇದು ಖಂಡಿತ. ಯಾಕಂದ್ರೆ ನಿಮ್ಮದು ಅಷ್ಟೇ ಬೇಗ ಕ್ಲೋಸ್ ಆಗುತ್ತೆ. EMI ಸೇಮ್ ವಿಲ್ ಇರುತ್ತೆ, ಆದರೆ ನಿಮ್ದು ಲೋನ್ ಬೇಗ ಕ್ಲೋಸ್ ಆಗುತ್ತಲ್ಲ. ಲೋನ್ ಬೇಗ ಕ್ಲೋಸ್ ನಾನು ಆಗ ಹೇಳಿದ ಹಾಗೆ ಲಾಂಗರ್ ಪೀರಿಯಡ್ ತೊಗೊಳ್ಳೋದು ಉದ್ದೇಶ ಅಷ್ಟೇ. ನಿಮ್ಗೆ ಬೇರೆ ಏನಾದ್ರು ಈಗ ಸೈಟ್ ತೊಗೊಳ್ಬೇಕು, ಕಾರ್ ತೊಗೊಳ್ಬೇಕು, ಅದಕ್ಕೆ ಇದಕ್ಕೆ ಏನಾದ್ರು ಬೇಕು ದುಡ್ಡು, ನೆಕ್ಸ್ಟ್ ಲೋನಿಗೆ ಎಲಿಜಿಬಿಲಿಟಿ ಜಾಸ್ತಿ ಬರುತ್ತಿಲ್ಲಿ. ಕರೆಕ್ಟ್. ಅಂದರೆ ಭಾಳ ಸಿಂಪಲ್ ಇದೆ. ಲಾಂಗ್ ಟರ್ಮಿಗೆ ನೀವು ಅಪ್ಲೈ ಮಾಡಿ ಲೋನ್ ತಗೊಳ್ಳಿ, ಆದರೆ ದುಡ್ಡು ಬಂದಾಗ ಬೇಕು ಕಟ್ಟಿ ಕ್ಲಿಯರ್ ಆಗಿ. ಅಲ್ಲಿ ಇದು ಪ್ರಿಪೇಮೆಂಟ್ ಚಾರ್ಜಸ್ ಏನಿಲ್ಲ, ಪೆನಲ್ಟಿ ಇಲ್ಲ, ಫೋರ್ಕ್ಲೋಸರ್ ಚಾರ್ಜಸ್ ಇಲ್ಲ, ಇನ್ನೇನು ಬೇಕು ನಿಮಗೆ. ಕರೆಕ್ಟ್. ಭಾಳ ಸಿಂಪಲ್ ಸೂತ್ರವನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಿ ತಾವು. ನಮ್ಮ ವೀಕ್ಷಕರಿಗೆ ಹೋಮ್ ಲೋನ್ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಬಡ್ಡಿಯನ್ನು ಕಟ್ಟಬೇಕು, ಯಾವ ರೀತಿ ಮಾರ್ಕೆಟ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಇರ್ಬೋದು, ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಿ. ಅದೇ ರೀತಿ ಈ ಗೃಹ ಸಾಲದ ಕಂತುಗಳು ಕಂಟಿನ್ಯೂ ಆಗುತ್ತೆ. ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳನ್ನು, ಯಾವುದಾದ್ರೂ ಸಂದೇಹ ಗೊಂದಲ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.